ಎಡದಂಡೆ ಕಾಲುವೆ ಏಪ್ರಿಲ್ 20ರವರೆಗೆ ನೀರು ಬಿಡಲು ಆಗ್ರಹಿಸಿ ಪ್ರತಿಭಟನೆ. ಕರ್ನಾಟಕ ರೈತ ಸಂಘದಿಂದ ಆಗ್ರಹ. ಕನಕಗಿರಿ ವಾಲ್ಮೀಕಿ ವೃತ್ತದಲ್ಲಿ ಹೋರಾಟ. ಕೃಷ್ಣಾ ಬಿ ಸ್ಕೀಮ್ ಯೋಜನೆ ಅಡಿ ಕನಕಗಿರಿ ತಾಲೂಕಿನ ಎಲ್ಲಾ ಕೆರೆ ತುಂಬಿಸಬೇಕು ಎಂಬುದು ಸೇರಿ ನಾನಾ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಸೋಮವಾರ ಪ್ರತಿಭಟಿಸಿದರು. ಸಂಘಟನೆ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಮಾತನಾಡಿ, ಕನಕಗಿರಿ ತಾಲೂಕಿನ ವಿವಿಧ ಗ್ರಾಮಗಳ ಕೆರೆಗಳನ್ನು ತುಂಗಭದ್ರಾ ನದಿ ಮೂಲಕ ತುಂಬಿಸಲಾಗುತ್ತಿದೆ. ಆದರೆ ಈ ಯೋಜನೆ ಕೇವಲ 5 ವರ್ಷದಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಯಾವುದೊಂದು ಕೆರೆಯೂ ಭರ್ತಿ ಆಗುತ್ತಿಲ್ಲ. ಮತ್ತೊಂದೆಡೆ ಕನಕಗಿರಿ ತಾಲೂಕಿನಲ್ಲಿ ವರ್ಷದಿಂದ ವರ್ಷಕ್ಕೆ ಮಳೆ ಪ್ರಮಾಣ ಕಡಿಮೆ ಆಗುತ್ತಿದೆ. ಇದರಿಂದ ಬೇಸಿಗೆಯಲ್ಲಿ ತೋಟಗಾರಿಕೆ ಬೆಳೆಗಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆ ಕೃಷ್ಣಾ ಬಿ ಸ್ಕೀಮ್ನ ಕೆರೆ ತುಂಬಿಸುವ ಯೋಜನೆ ಅಡಿ ಕನಕಗಿರಿಯ ಕೆರೆ ತುಂಬಿಸಬೇಕು. ತುಂಗಭದ್ರಾ ಜಲಾಶಯದ ಎಡದಂಡೆ ಕಾಲುವೆಗೆ ಏಪ್ರಿಲ್ 20ರವರೆಗೆ ನೀರು ಹರಿಸಬೇಕು ಎಂದು ಒತ್ತಾಯಿಸಿದರು. ವಿಭಾಗೀಯ ಅಧ್ಯಕ್ಷ ಪಂಪಣ್ಣ ನಾಯಕ ಮಾತನಾಡಿ, ಐತಿಹಾಸಿಕ ಪರಂಪರೆ ಉಳ್ಳ ಕನಕಗಿರಿ ಪಟ್ಟಣದಲ್ಲಿನ ರೆಸಾರ್ಟ್ನಲ್ಲಿ ಅಕ್ರಮ ಚಟುವಟಿಕೆ ನಡೆಯುತ್ತಿದೆ. ಇದರಿಂದ ಕನಕಗಿರಿ ಪಟ್ಟಣದ ಗೌರವ ಹರಾಜಾಗುತ್ತಿದೆ. ಜಂಗಲ್ ರೆಸಾರ್ಟ್ನಲ್ಲಿ ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದು ಕಾನೂನು ಬಾಹಿರವಾಗಿ ಆತನ ಶವ ಸಾಗಣೆ ಮಾಡಲಾಗಿದೆ. ಜೊತೆಗೆ ಕನಕಗಿರಿ ತಾಲೂಕಿನಲ್ಲಿ ಮಟ್ಕಾ ಹಾವಳಿ ಭಾರಿ ಪ್ರಮಾಣದಲ್ಲಿ ನಡೆಯುತ್ತಿದೆ. ನಮ್ಮ ರೈತರ ಮಕ್ಕಳು ಅಕ್ರಮ ಚಟುವಟಿಕೆಗೆ ಬಲಿಯಾಗುತ್ತಿದ್ದಾರೆ. ಕನಕಗಿರಿ ತಾಲೂಕಿನ ನವಲಿ ಭಾಗದಲ್ಲಿ ಅವ್ಯಾಹತವಾಗಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ. ಅಕ್ರಮಕ್ಕೆ ಸ್ಥಳೀಯ ಪೊಲೀಸರ ಕುಮ್ಮಕ್ಕು ಇದೆ ಎಂದು ಆರೋಪಿಸಿದರು. ಇನ್ನು ಕನಕಗಿರಿ ಬಸ್ ನಿಲ್ದಾಣದಲ್ಲಿನ ಇಂದಿರಾ ಕ್ಯಾಂಟೀನ್ ಕೂಡಲೇ ಆರಂಭಿಸಬೇಕು. ಉಪ ನೋಂದಣಾಧಿಕಾರಿ ಕಚೇರಿ ಶೀಘ್ರವೇ ಆರಂಭಿಸಬೇಕು. ಜೆಸ್ಕಾಂ ಎಇಇ ಕಚೇರಿ ಮಂಜೂರು ಆಗಿದ್ದಾಗಿ ಸಚಿವರು ಸುಳ್ಳು ಹೇಳುತ್ತಿದ್ದು ಕೂಡಲೇ ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು. ಕೃಷಿ ತೋಟಗಾರಿಕೆ ಇಲಾಖೆ ಕಚೇರಿ ಆರಂಭಿಸಬೇಕು. ಕನಕಗಿರಿ ರಸ್ತೆಗಳೆಲ್ಲ ಧೂಳು ಮತ್ತು ಕಸದಿಂದ ಕೂಡಿದ್ದು ಸ್ವಚ್ಛತೆ ಕಾಪಾಡಬೇಕು ಮತ್ತು ಧೂಳು ಮುಕ್ತ ಕನಕಗಿರಿ ಮಾಡಬೇಕು. ಕನಕಗಿರಿ ಜಾತ್ರೆಯ ರಥೋತ್ಸವದ ಒಳಗೆ ಕನಕಗಿರಿ ಉತ್ಸವದ ದಿನಾಂಕ ನಿಗದಿ ಮಾಡಬೇಕು. ಕನಕಗಿರಿ ಉತ್ಸವದ ಪೂರ್ವಭಾವಿ ಸಭೆಗೆ ಕೇವಲ ಕನಕಗಿರಿ ಜನರನ್ನ ಮಾತ್ರವಲ್ಲದೆ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದಲ್ಲಿ ಡಂಗೂರ ಹಾಕಿ ಸಭೆಗೆ ಆಹ್ವಾನಿಸಬೇಕು ಎಂದು ಒತ್ತಾಯಿಸಿದರು. ಮುಖಂಡರಾದ ಕನಕಪ್ಪ, ಗಣೇಶ, ಮಹೇಶ, ಕನಕಗಿರಿ ತಾಲೂಕು ಅಧ್ಯಕ್ಷ ಶೇಖರಪ್ಪ, ಉಪಾಧ್ಯಕ್ಷ ಹನುಮೇಶ, ಆದೇಶ, ಪರಶುರಾಮ ಸಿಂಗ್, ದಶರಥ ನಾಯಕ, ಆಂಜನೇಯ ಸೇರಿ ಇತರರು ಇದ್ದರು. ಕನಕಗಿರಿ ತಾಲೂಕಿನ ಕೆರೆಗಳನ್ನು ಕೃಷ್ಣಾ ಬಿ ಸ್ಕೀಮ್ ಯೋಜನೆ ಅಡಿ ತುಂಬಿಸಬೇಕು ಎಂಬುದು ಸೇರಿ ನಾನಾ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ವಾಲ್ಮೀಕಿ ವೃತ್ತದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಸೋಮವಾರ ಪ್ರತಿಭಟಿಸಿದರು. ಸಿಕ್ಕ ಬರಲ್ಲ ತಹಸೀಲ್ದಾರ್ ಸಿಕ್ಕ ನೀವು ಅಲ್ಲೇ ಬರ್ಬೇಕು. ಆ್ಯಕ್ಚುಲಿ ಪೊಲೀಸರಿಗೆ ನೀವು ಅಲ್ಲೇ ಕೊಡಬೇಕು. ನಮ್ಗೆ ತಗೊಳಕ್ ಬರಲ್ಲ. ಜನರಿಗೆ ತೊಂದರೆ ಆಗ್ತದೆ. ಯಾವ ಸ್ವಲ್ಪ ಜನ ಅದಿರಿ, ಸ್ವಲ್ಪ ಜನ ಅದಿರಿ. ನಮ್ಮ ಬೇಡಿಕೆಗಳು ಸರ್ಕಾರಕ್ಕೆ ಒತ್ತಾಯನ ಮಾಡ್ರಿ. ಈಗ ಮಾಡ್ತೀವಿ. ಹೇಳ್ಬಿಡ್ತೀವಿ ನೋಡ್ರಿ. ಈಗ ಗುಲೇದರದಲ್ಲಿ ಪದವಿಪೂರ್ವ ಕಾಲೇಜಿಗೆ ಆರೋಗ್ಯ ಇಲಾಖೆಗೆ ನಾನು ಬಸ್ ನಿಲ್ದಾಣ ಇಂದಿರಾ ಕ್ಯಾಂಟೀನ್ ಆಲ್ರೆಡಿ ಆಗಿದೆ. ಅದು ಅವರು ಬೆಂಗಳೂರಿಂದ ಬರ್ಬೇಕು. ನಮ್ದಲ್ಲ, ನಾವು ಜಾಗ ತೋರಿಸಿ ಕೊಟ್ಟಿವಿ. ನೆಕ್ಸ್ಟ್ ಉಪನೋಂದಣಾಧಿಕಾರಿ ಅದನ್ನು ಕೂಡ ಹೋಗಿ ಬೆಂಗಳೂರಿಗೆ ಆದಷ್ಟು ಬೇಗ ಅದು ಆಗುತ್ತೆ. ನೆಕ್ಸ್ಟ್ ಜಸ್ಕಾಮ್ ಏನಿದು ಮಂಜೂರಾಗಿ ಕಚೇರಿ ಜಸ್ಕಾಮ್ ಕಚೇರಿ ಐತಲ್ಲ, ಅಲ್ಲಿ ಪೋಸ್ಟಿಂಗ್ ಇಲ್ಲ ಸರ್. ಮೀಟಿಂಗ್ ಕರೀತಾರೆ. ಕೆರೆ ತುಂಬಿಸ್ಬೇಕಂತೇಳಿ ನಾವು ಏನು ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಕಾರಣ ಇವತ್ತಿನ ಒಂದು ಸಭೆ ಸಮಾರಂಭನೂ ಮಾಡಿಲ್ಲ. ಇದು ನಾಚಿಕೆ ಸಂಗತಿ ಅಂತ ಹೇಳ್ತಾ ನಾನು 4 ಮಾತು ಮಾಡ್ತೇನೆ. ಇವತ್ತೇನು ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನಲ್ಲಿ ಇವತ್ತೇನು ರೈತ ಸಂಘಟನೆಗಳು ಇವತ್ತು ಈ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿ ಇವತ್ತೇನು ರೈತ ನಾಯಕರಾಗಿರ್ತಕ್ಕಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಪುತ್ರರಾಗಿರ್ತಕ್ಕಂಥ ಏಕೀಕರಣದ ಅಧ್ಯಕ್ಷರು ಪಚ್ಚ ನಂಜುಂಡಸ್ವಾಮಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರತಿ ಒಂದು ತಾಲೂಕಿನಲ್ಲಿ ರೈತರ ಸಮಸ್ಯೆಗಳನ್ನು ಇಟ್ಟುಕೊಂಡು ಘಟನೆಗಳು ಇವತ್ತು ಈ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿ ಇವತ್ತೇನು ರೈತ ನಾಯಕರಾಗಿರ್ತಕ್ಕಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ
ಪುತ್ರರಾಗಿರ್ತಕ್ಕಂಥ ಏಕೀಕರಣದ ಅಧ್ಯಕ್ಷರು ಪಚ್ಚ ನಂಜುಂಡಸ್ವಾಮಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರತಿ ಒಂದು ತಾಲೂಕಿನಲ್ಲಿ ರೈತರ ಸಮಸ್ಯೆಗಳನ್ನು ಇಟ್ಟುಕೊಂಡು ಇವತ್ತೇನು ಚಳವಳಿ ನಡೀತಾ ಇದೆ, ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇವತ್ತು ರೈತರನ್ನು ಇವತ್ತು ಬೀದಿಗೆ ತರುವ ನಿಟ್ಟಿನಲ್ಲಿ ಇವತ್ತು ರೈತರ ಧೋರಣೆ ಮಾಡುವಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ಆದರೆ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದೆ. ಅದರ ಜೊತೆಗೆ ರೈತರಿಗಾಗಿ ಒಂದು ಗ್ಯಾರಂಟಿಯನ್ನು ಕೊಡ್ರಿ, ರೈತರು ಇವತ್ತು ಆತ್ಮಹತ್ಯೆಯನ್ನು ಆಗ್ತಾ ಇದೆ, ರೈತರ ಸಾಲ ಮನ್ನಾ ಮಾಡಬೇಕಂತೇಳಿ ಈಗಾಗಲೇ ಸರ್ಕಾರಕ್ಕೆ ಹಲವು ಬಾರಿ ಕೂಡ ಮನವಿಯನ್ನು ಮಾಡಿದ್ದೀವಿ. ಆದರೆ ರಾಜ್ಯ ಸರ್ಕಾರ ಈ ಒಂದು ಚಳವಳಿಯನ್ನು ಉದ್ದೇಶಿಸಿ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಮುಖ್ಯ ನಾಯಕರು ಅವರು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಆ ಕಡೆ ಅವ್ರ ಈ ಕಡೆ ಬರ್ರಿ. ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕುರಿ ಶೇಖರಪ್ಪನವ್ರನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ. ಅವರು ಯಾವುದೇ ರೈತರ ಸಮಸ್ಯೆಗಳು ಬಂದಾಗ ಜನಪರವಾಗಿ ನಿಂತು ರೈತರ ಒಂದು ಕಷ್ಟಕ್ಕೆ ಆಲಿಸುವಂಥ ಕೆಲಸ ತಾವು ಮಾಡಬೇಕಂತೇಳಿ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಅವ್ರನ್ನ ಕರ್ನಾಟಕ ರೈತ ಸಂಘ ಅಗಸರ ಸೈನಿಕ ಸಂಘಕ್ಕೆ ಇವತ್ತು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕನಕಗಿರಿಯ ಹನುಮನಗೌಡರು ಅವರು ಕೂಡ ಹಿರೇಕೆಡವರು ಅವ್ರನ್ನೂ ಕೂಡ ಉಪಾಧ್ಯಕ್ಷನಾಗಿ ನೇಮಕ ಮಾಡಿದ್ವಿ. ಅವರು ಕೂಡ ರೈತರ ಪರವಾಗಿ ಕೆಲಸವನ್ನು ಮಾಡಬೇಕಂತೇಳಿದ ಸಂದರ್ಭದಲ್ಲಿ ಕೇಳಿ ಅದರ ಜೊತೆಗೆ ಮಹೇಶ್ ಕುಮಾರ್ ಅವ್ರನ್ನೂ ಕೂಡ ತಾಲೂಕು ಕಾರ್ಯದರ್ಶಿಯನ್ನಾಗಿ ಮಾಡಿದ್ವಿ. ಅದೇ ರೀತಿಯಾಗಿ ಇನ್ನೊಬ್ಬರು ಕರಿಯಪ್ಪ ಹುಗ್ಗಿ ಖಜಾಂಚಿಯಾಗಿ ನೇಮಕ ಮಾಡಿದ್ವಿ. ಇವರು ರೈತರ ಪರವಾಗಿ ಕೆಲಸವನ್ನು ಮಾಡಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ಇವತ್ತು ಕೆರೆ ತುಂಬಿಸ ಯೋಜನೆ ಇರ್ಬೋದು, ಮತ್ತು ಅಕಾಲಿಕ ಮಳೆಯಿಂದ ತುತ್ತಾಗಿರ್ತಕ್ಕಂಥ ಬೆಳೆಗಳು ನಾಶ ಆಗಿರ್ಬೋದು, ಮತ್ತು ಮಳೆ ಇಲ್ಲದೆ ಪೈರುಗಳು ಒಣಗಿ ಇವತ್ತೇನು ಇನ್ಸೂರೆನ್ಸ್ ಕಂಪ್ನಿಯವರು ಕೂಡ ಇದುವರೆಗೆ ಸರ್ಕಾರ ಕೂಡ ಯಾವುದೇ ರೀತಿಯಿಂದ ಸಹಾಯಧನ ಆಗಿಲ್ಲ. ಈ ಭಾಗದಲ್ಲಿ ಇಲ್ಲಿ ಬಂದಿರತಕ್ಕಂಥ ಜನಗಳಿಗೆ ನಾವು ಈಗಾಗಲೇ ಹಿಂದೆ ಒತ್ತಾಯ ಮಾಡಿದಂತೆ ಇಲ್ಲಿ ಉಪನೋಂದಣಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು. ಯಾಕಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಗಂಗಾವತಿಗೆ ಹೋಗುವಂಥ ಒಂದು ರೈತರಿಗೆ ತೊಂದರೆ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ತಾಲೂಕಿನ ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ಉಪನೋಂದಣಿ ಅಧಿಕಾರಿನ ಕೊಡಬೇಕಂತೇಳಿ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯ ಇದೆ. ಅದರ ಜೊತೆಗೆ ಬಸ್ ಡಿಪೋ ಆಗಿರ್ಬೋದು, ಇನ್ನು ಇತರೆ ಎಲ್ಲ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಎಲ್ಲ ಇಲಾಖೆಗಳನ್ನು ಇಲ್ಲಿಗೆ ತಾಲೂಕು ನೂತನವಾಗಿ ಆಗಿರೋದರಿಂದ ಇಲ್ಲಿ ಎಲ್ಲ ಇಲಾಖೆಗಳ ಬಂದಾಗ ಮಾತ್ರ ರೈತರಿಗೆ ಸಾರ್ಥಕತೆ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಾಲೂಕಿನ ಎಲ್ಲ ರೈತರು